ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅಶು. ತಮ್ಮನ ಎಂಗೇಜ್ಮೆಂಟ್ ಎಲ್ಲ ಮುಗೀತು. ನಾನು ಕೂಡ ಊರಿಗೆ ಬಂದೆ. ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇನ್ನು ಸಂಜೆ ಮೇಲೆ ಪೂಜೆ ಮಾಡ್ಕೊಳ್ಳೋಣ ಅಂತ ನೀಟಾಗಿ ಮಾಡ್ಕೊಂಬಿಡೋಣ ಅಂತ ಮಾಡ್ಕೊತಾ ಇದ್ದೀನಿ. ಇನ್ನು ನಾನು ಈ ರೀತಿ ಗಂಧನ ತಂದಿಟ್ಕೊಂಡಿರ್ತೀನಿ. ಮೊದಲೆಲ್ಲ ಏನು ಮಾಡ್ತಾಯಿದ್ವಿ ಅಂತ ಅಂದರೆ ತೇದಿ ಗಂಧನ ಹಾಕ್ತಾಯಿದ್ವಿ. ಈ ನಡುವೆ ಏನು ಮಾಡ್ತೀನಿ ಅಂತಂದರೆ ತುಂಬ ಚೆನ್ನಾಗಿರೋ ಪೌಡರ್ ಗಂಧನೇ ಸಿಕ್ಬಿಡುತ್ತೆ. ಆ ಗಂಧ ತಂದು ಹಾಕ್ತೀನಿ. ತುಂಬ ಘಮ ಘಮ ಅಂತ ದೇವ್ರ ಮನೆಗೆ ಹೋದರೆ ಸಾಕು. ಅದರಿಂದ ದೇವ್ರ ಫೋಟೋ ಎಲ್ಲ ನೀಟಾಗಿ ಒರೆಸಿ ಅದನ್ನೆಲ್ಲ ಒಂದು ಸಪ್ರೇಟ್ ಎತ್ತಿಟ್ಟು ನಾನು ಒದ್ದೆ ಬಟ್ಟೆಯಲ್ಲಿ ಒಂದು ಸಲ ಒರೆಸ್ತೀನಿ, ಒಣಗಿರೋ ಬಟ್ಟೆಯಲ್ಲಿ ಒಂದು ಸಲ ಒರೆಸ್ತೀನಿ. ಈ ರೀತಿ ಒರೆಸಿದಾಗ ಒಳಗಡೆ ಫೋಟೋ ಒಳಗಡೆ ಯಾವುದೇ ರೀತಿ ನೀರು ಹೋಗಲ್ಲ. ಫೋಟೋ ಕೂಡ ತುಂಬ ವರ್ಷಗಳ ಬಾಳಿಕೆ ಬರುತ್ತೆ. ಅದರಿಂದ ಎಲ್ಲ ಫೋಟೋನೂ ಒಂದು ಲೆವೆಲಲ್ಲಿ ಮಾಡಿಸಿಟ್ಕೊಂಡಿರೋದ್ರಿಂದ ಈಸಿ ಆಗುತ್ತೆ. ನಾನು ಈ ರೀತಿ ಫೋಟೋ ಎಲ್ಲ ಒರೆಸೋದು ಏನಿದ್ರು ನಾನು ಹಬ್ಬ ಟೈಮ್ಗಳಲ್ಲೇ ಮಾಡ್ಕೊಳ್ಳೋದು, ಪದೇ ಪದೇ ಮಾಡೋಕ್ಕೆ ಹೋಗಲ್ಲ. ಇನ್ನೇನಿದ್ರು ಶಿವರಾತ್ರಿಗೆ ನಾನು ಮಾಡ್ಕೊಳಕ್ಕೆ ಹೋಗೋದು. ಇನ್ನು ಎಲ್ಲ ಫೋಟೋಗಳಿಗೂ ಕುಂಕುಮ ಅರಿಶಿನ ಹಚ್ಚಿಟ್ಟು ಎಲ್ಲನೂ ನೀಟಾಗಿ ಜೋಡಿಸ್ಕೊಂಡ್ಬಿಡ್ತೀನಿ. ಫೋಟೋ ಎಲ್ಲ ಒಂದು ಸತಿ ಕ್ಲೀನಾಗಿ ಒರೆಸಿಟ್ಟು ಅದಕ್ಕೆ ಕುಂಕುಮ ಗಂಧ ಎಲ್ಲ ಹಚ್ಚಿಟ್ಬಿಟ್ಟು ಜೋಡಿಸ್ಕೊಂಡು ಆದಮೇಲೆ ದೇವ್ರ ಸಾಮಗ್ರಿಗಳನ್ನೆಲ್ಲ ತೊಳೆದು ನಾನು ಒಣಗಿಸಿಟ್ಕೊಂಡಿರ್ತೀನಿ. ಒಂದು ಒಣಗಿರೋ ಬಟ್ಟೆಲೂ ಕೂಡ ಒರೆಸ್ತೀನಿ. ಆವಾಗ ಯಾವುದೇ ರೀತಿ ಡಾಟು ಕೂಡ ಇರಲ್ಲ. ನೀಟಾಗಿ ತುಂಬ ಚೆನ್ನಾಗೂ ಕೂಡ ಕಾಣಿಸುತ್ತೆ. ಅದರಿಂದ ಆ ರೀತಿ ಮಾಡ್ತೀನಿ. ಮೊದಲಾಗಿ ಫೋಟೋ ಎಲ್ಲ ಈ ರೀತಿ ಜೋಡಿಸಿಟ್ಕೊಂಡ್ಬಿಡ್ತೀನಿ. ಅಂದರೆ ಒಂದೇ ಲೆವೆಲ್ಗೆ ಇರಲಿ ಅಂತಲೇ ನಾನು ಈ ರೀತಿ ಮಾಡಿಸ್ಕೊಂಡಿರೋದು. ನೋಡ್ತಾ ಇರ್ಬೋದು, ಈಗೆಲ್ಲ ಕಂಪ್ಲೀಟಾಗಿ ದೇವ್ರ ಫೋಟೋಗಳೆಲ್ಲ ಜೋಡಿಸಾಯಿತು. ಅದಾದಮೇಲೆ ದೇವ್ರ ಸಾಮಗ್ರಿಗಳನ್ನೆಲ್ಲನೂ ನೀಟಾಗಿ ಈ ರೀತಿ ತೊಳೆದಿಟ್ಕೊಂಡಿದ್ದೀನಿ. ನೀವಿಲ್ಲಿ ನೋಡಿ, ಒಂದು ಚೂರು ಕಪ್ಪಿಲ್ಲ. ನಾನು ಇದು ಬೆಳ್ಳಿ ಕಂಪ್ಲೀಟಾಗಿ ಬೆಳ್ಳಿದನ್ನೇ ದೇವ್ರ ಮನೆಗೆ ಇಡಬೇಕು ಅಂತ ತೊಗೊಂಡು ಹತ್ರ ಇನ್ನೇನು 4 ವರ್ಷ ಆಯ್ತಾ ಬಂತು. 4 ವರ್ಷದಲ್ಲಿ ಒಂದು ಚೂರು ಕಪ್ಪಗೆ ಆಗದೆ ಇರೋಂಗೆ ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದೀನಿ ಅಂತಂದರೆ ನಾನು ಇದಕ್ಕೆ ಏನನ್ನೂ ಮಾಡಲ್ಲ. ತುಂಬಾ ಕೂಡ ಅದನ್ನು ತೊಳೆಯಲ್ಲ. ವಾರಕ್ಕೆ ಒಂದೇ ಸಲ, ಇವತ್ತು ನಾನು ಸೋಮವಾರ ಮಾಡಿರ್ತೀನಿ ಅಂದರೆ ನೆಕ್ಸ್ಟ್ ಸೋಮವಾರನೇ ನಾನು ಈ ಸಾಮಗ್ರಿಗಳನ್ನ ತೆಗೆಯೋದು. ಪದೇ ಪದೇನೂ ಮಾಡೋಕ್ಕೋಗಲ್ಲ. ಉದ್ಧರಣೆದಾಗಿರ್ಬೋದು ಮತ್ತು ಆಮೇದಾಗಿರ್ಬೋದು ಈ ನೀರನ್ನ ಮಾತ್ರ ನಾನು ಚೇಂಜ್ ಮಾಡ್ಕೊತೀನಿ ಅಷ್ಟೇ. ಪದೇ ಪದೇ ಏನೂ ಮಾಡೋಕ್ಕೋಗಲ್ಲ. ಬರೀ ಒಂದು 10 ನಿಮಿಷ ಹುಣ್ಸೆಹಣ್ಣು ಹುಳಿ ಅಥವಾ ನಿಂಬೆಹಣ್ಣು ಹುಳಿಲಿ ನಾನು ನೆನೆಸಿಟ್ಟಿರ್ತೀನಿ. ಅದಾದಮೇಲೆ ಸಬೀನಾ ಪೌಡರಲ್ಲಿ ನೀಟಾಗೆ ವಾಶ್ ಮಾಡ್ಕೊತೀನಿ. ಪೀತಾಂಬರದಲ್ಲಿ ವಾಶ್ ಮಾಡೋದಕ್ಕಿಂತ ಸಬೀನಾ ಪೌಡರಲ್ಲಿ ವಾಶ್ ಮಾಡಿದ್ರೆ ಖಂಡಿತವಾಗ್ಲೂ ನೀಟಾಗಿ ಜಿಡ್ಡು ಕೂಡ ಹೋಗುತ್ತೆ. ಯಾವುದೇ ರೀತಿ ಡಾಟ್ ಕೂಡ ಇರಲ್ಲ. ಇನ್ನು ಎಲ್ಲನೂ ಈ ರೀತಿ ಮೇನು ಒರೆಸ್ಕೊಳ್ಬೇಕು. ನಾವು ಒರೆಸ್ಕೊಂಡಾಗ ಯಾವುದೇ ರೀತಿ ಡಾಟು ಕೂಡ ಇರಲ್ಲ. ಒಂದು ಮಡಿಯಾದ ಬಟ್ಟೆ ಇಟ್ಕೊಂಡ್ಬಿಡಬೇಕು. ಈ ರೀತಿ ಒರೆಸ್ಕೊಂಡು ನೀಟಾಗಿ ಅರಿಶಿನ ಕುಂಕುಮ ಎಲ್ಲನೂ ಹಾಕ್ಕೊಳ್ತಾ ಬರೋದ್ರಿಂದ ಏನು ಗಲೀಜು ಕೂಡ ಆಗಲ್ಲ. ದೇವ್ರ ಮನೆ ಕೂಡ ಆರಾಮ್ಸಾಗಿ ಮೇಂಟೈನ್ ಮಾಡ್ಬೋದು. ತುಂಬ ಗಲೀಜು ಅಂತಲೂ ಅನಿಸಲ್ಲ. ಇನ್ನು ಎಣ್ಣೆ ಬಿಡೋದು ಅಷ್ಟೇ. ತುಂಬ ಎಣ್ಣೆ ಇತ್ತು ಅಂದಾಗ ಒಂದು ಪುಟ್ಟ ಗ್ಲಾಸಲ್ಲಿ ಬಿಟ್ಕೊಂಡು ಹಾಕ್ಕೊಳ್ತೀನಿ. ಅದರಿಂದ ಏನು ನನಗೆ ಅನಿಸಲ್ಲ. ಅದನ್ನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಆದಮೇಲೆ ಪಾಪಗೆ ಆಯಿಲ್ ಮಸಾಜ್ ಮಾಡಿದ್ದೆ. ನಾನು ಎಲ್ಲವನ್ನು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಅವನಿಗೆ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಬಂದೆ. ಇನ್ನು ಎಲ್ಲರೊಟ್ಟಿಗೂ ಹಾಯ್ ಮಾಡ್ತಾಯಿದ್ದಾನೆ, ಎಲ್ರಿಗೂ ಹಾಯ್ ಮಾಡ್ತಾಯಿದ್ದಾನೆ. ಹಾಗೆ ನಾಚಿಕೆನೂ ಕೂಡ ಅವನಿಗೆ. ಇಷ್ಟು ತುಂಟ ಅಂದರೆ ನಿಜವಾಗ್ಲೂ ನಮ್ಮ ಮನೆಯಲ್ಲಿ ಅವನೊಬ್ಬನ ಹಿಡಿಯೋಕ್ಕೆ ನಾವೆಲ್ಲರೂ ಸೇರ್ಕೊಂಡ್ಬಿಡ್ತೀವಿ, ಅಷ್ಟು ತುಂಟ. ಇನ್ನು ಅವನಿಗೂ ಕೂಡ ಎಲ್ಲನೂ ರೆಡಿ ಮಾಡಿಬಿಟ್ಟು ಅವನ್ನ ಮಲಗಿಸಿ ಆಮೇಲೆ ದೇವ್ರ ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ. ಅದರಿಂದ ನೀಟಾಗಿ ರೆಡಿ ಮಾಡ್ತಾಯಿದ್ದೀನಿ. ಅಂದರೆ ನಾನು ಚಿಕ್ಕ ವಯಸ್ಸಿಂದನೂ ಆಯಿಲ್ ಮಸಾಜ್ನ ಮಾತ್ರ ಬಿಡದೆ ಮಾಡ್ಕೊಂಡು ಬರ್ತಾಯಿದ್ದೀನಿ. ಸ್ವಲ್ಪ ಮೂಳೆಗಳೆಲ್ಲ ಗಟ್ಟಿಯಾಗಿರಲಿ. ಏಜ್ ಆಗ್ತಾ ಈ ನಡುವೆ ತುಂಬಾ ಇವಾಗ 25-30 ಇಯರ್ಸ್ಗೆಲ್ಲನೂ ಮೂಳೆ ನೋವು, ಮಂಡಿ ನೋವು ಅಂತ ಹೇಳ್ತಾ ಇರ್ತಾರೆ. ಅದು ಯಾವುದೇ ರೀತಿ ನೋವು ಬರಲ್ಲ. ಅದರಿಂದ ನಾನು ಯಾವ ರೀತಿ ಆಯಿಲ್ ಮಸಾಜ್ ಮಾಡ್ತೀನಿ ಅಂತ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಈ ಒಂದು ರಿಲೀಫ್ ಕೂಡ ಸಿಗುತ್ತೆ. ಹಾಗೆ ಅವನು ಆರಾಮ್ ಕೂಡ ಆಗ್ತಾನೆ. ಅದರಿಂದ ನೀನು ಕಂಪ್ಲೀಟಾಗಿ ಅವನಿಗೆ ಬಾಡಿ ಪೂರ್ತಿ ಆಯಿಲ್ ಹಾಕಿ ನೀಟಾಗಿ ಮಸಾಜ್ ಮಾಡಿ ಒಂದು 1/2 hour ಅವನ್ನ ಆಟಾಡೋಕ್ಕೆ ಬಿಟ್ಟು ಅದಾದಮೇಲೆ ನಾನು ಅವನಿಗೆ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿಸ್ತೀನಿ. ತಲೆಗೆ ಅತಿ ಬಿಸಿ ಸ್ನಾನ ಮಾಡಿಸಲ್ಲ, ಮೈಗೆ ಮಾತ್ರ ಬಿಸಿ ಬಿಸಿ ಸ್ನಾನ ಮಾಡಿಸ್ತೀನಿ. ಆಗ ಅವನಿಗೆ ಅಗ್ರ ಅಂತ ಅನಿಸುತ್ತೆ. ಸಮಾಧಾನವಾಗಿ ಹಾಲು ಕುಡಿದು ಮಲಗ್ತಾನೆ. ಮತ್ತು ನಿದ್ರೆನೂ ಕೂಡ ಆವಾಗ ಚೆನ್ನಾಗಿ ಮಾಡ್ತಾನೆ. ಯಾವ ರೀತಿ ಆಯಿಲ್ ಮಸಾಜ್ ಮಾಡ್ತೀನಿ, ಯಾವ ಆಯಿಲ್ ಹಾಕಿ ನಾನು ಮಸಾಜ್ ಮಾಡ್ತೀನಿ ಅಂತ ಅಂದರೆ ನಾನು ಬಾದಾಮಿ ಆಯಿಲ್ ಹಾಕಿ ಮಸಾಜ್ ಮಾಡೋದು. ಮತ್ತು ಕೆಲವೊಂದು ಟೈಮಲ್ಲಿ ಕೈ ಎಣ್ಣೆ ಮತ್ತು ಕೊಬ್ಬರಿ ಎಣ್ಣೆ, ಬಾದಾಮಿ ಅಂತಂದರೆ ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀನಿ. ಕೈ ಎಣ್ಣೆ ಕೊಬ್ಬರಿ ಎಣ್ಣೆ ಜೊತೆಗೆ ಬಿಸಿ ಮಾಡಿ ನಾನು ಅದನ್ನು ಅವನಿಗೆ ಕಂಪ್ಲೀಟ್ ಬಾಡಿ ಪೂರ್ತಿ ಹಾಕಿ ಮಂಡಿ ಮತ್ತು
ತೋಳುಗಳಿಗೆ ತುಂಬ ಚೆನ್ನಾಗಿ ಎಣ್ಣೆ ಕುಡಿಸ್ತೀನಿ. ಅವನಿಗೆ ತುಂಬ ಆರಾಮ್ ಅಂತ ಅನಿಸುತ್ತೆ. ಇನ್ನು ರೆಡಿ ಮಾಡಿ ಇಟ್ಟಿದ್ನಲ್ಲ, ದೀಪ ಎಲ್ಲ ಹಚ್ಚಿ ಪೂಜೆ ಮಾಡಿಬಿಡೋಣ ಮನೆಗೆ ಅಂತೆಲ್ಲನೂ ಪೂಜೆ ಮಾಡ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು, ನಾನು ಎಲ್ಲ ಬ್ಲಾಗ್ಗಳಲ್ಲೂ ಹೇಳ್ತಾ ಇರ್ತೀನಿ, ಪೂಜೆ ಮಾಡಿದಾಗ ಎಷ್ಟು ಸಮಾಧಾನ ಸಿಗುತ್ತೆ ಅಲ್ವಾ ಅಂತ. ಅವನನ್ನು ಕೂಡ ರೆಡಿ ಮಾಡಿ ಮಲಗಿಸಿ ಅದಾದಮೇಲೆ ಕಂಪ್ಲೀಟಾಗಿ ಪೂಜೆ ಮಾಡ್ತಾಯಿದ್ದೀನಿ. ಎಲ್ಲ ಕಡೆ ಧೂಪ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಮನೆಗೆಲ್ಲ ಮೂಲೆ ಮೂಲೆಗೂ ಧೂಪ ಕೊಟ್ಟು ಪೂಜೆ ಮುಗಿಸಿ ಅಡುಗೆ ಏನು ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೆ. ಮೂಲಂಗಿ ಸಾರು ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ನೋಡೋಣ, ತಲೆಗೆ ಏನು ಬರುತ್ತೆ ಅಂತಲೇ ಅನ್ನಿಸ್ತಿರ್ಲಿಲ್ಲ. ಅದರಿಂದ ಮೂಲಂಗಿ ಸಾರೇ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಮೂಲಂಗಿ ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಮೊದಲನೇದಾಗಿ ನಾನಿಲ್ಲಿ ಬೇಳೆನ ಕೂಗಿಸಿಟ್ಕೊಂಡ್ಬಿಡೋಣ ಅಂತ ಬೇಳೆನ ಕೂಗಿಸಿಟ್ಕೊತಾ ಇದ್ದೀನಿ. ನೀಟಾಗಿ ವಾಶ್ ಮಾಡಿ ಒಂದೆರಡು ವಿಷಲ್ ಕೂಗಿಬಿಟ್ರೆ ಆಯಿತು. ಅದಾದಮೇಲೆ ಏನೇನು ಬೇಕು ಅಂತ ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಮೂಲಂಗಿ ಸಾರನ್ನ ಇವತ್ತು ನಾನು ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. ಎಲ್ಲ ಒಟ್ಟಾಗೆ ಎಲ್ಲನೂ ಒಂದೇ ಸಲ ಆಗ್ತಿಲ್ಲ ನೋಡಿ. ಅದರಲ್ಲೂ ಆಗಲೇ ಎದ್ದು ಬಂದು ನನಗಿಲ್ಲಿ ಯಾವ ರೀತಿ ಮಾಡ್ತಾಯಿದ್ದಾನೆ ಅಂತ. ಈಗ ಅಳೋದು ಬೇರೆ, ನಾನು ಎತ್ಕೋಬೇಕಂತೆ ಅಡುಗೆ ಮಾಡ್ತಾ ಅಳೋದು ಬೇರೆ. ನಾನಿಲ್ಲಿ ಪಲ್ಯ, ಮೂಲಂಗಿದು ಸೊಪ್ಪಿತ್ತು ಅದರದ್ದು ಪಲ್ಯ ಮತ್ತು ಮೂಲಂಗಿ ಸಾರು ಮಾಡೋಣ ಅಂತ ಎರಡಕ್ಕೂ ಆಗಲಿ ಅಂತ ಒಟ್ಟಿಗೆ ಎಲ್ಲನೂ ಕಟ್ ಮಾಡ್ಕೊತಾ ಇದ್ದೀನಿ. ಪಲ್ಯಕ್ಕೆ ಬರೀ ಈರುಳ್ಳಿ ಹಾಕೊಳ್ಳೋದಷ್ಟೇ. ಟೊಮೊಟೊ ಬಂದು ಮೂಲಂಗಿ ಸಾರಿಗೆ ಇಲ್ಲಿ ಕಾಯಿ, ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ ಮತ್ತು ಹುಣಸೆ ಹಣ್ಣು, ಕೊತ್ತಂಬರಿ ಸೊಪ್ಪು ಮತ್ತು ಸಾಂಬಾರು ಪೌಡರ್ ಇಷ್ಟನ್ನು ಗ್ರೈಂಡ್ ಮಾಡ್ಕೊಬೇಕು. ನಾನಿಲ್ಲಿ ಮೂಲಂಗಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡು ಅದನ್ನು ಬೇಯಕ್ಕಿಟ್ಟು ಇಲ್ಲಿ ಇದನ್ನು ಕೂಡ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಅವನು ಚಿಕ್ಕ ಪಾಪು ಇದ್ದಾಗಿಂದನೂ ಮಿಕ್ಸಿಗೆ ಗ್ರೈಂಡ್ ಮಾಡಬೇಕಾದ್ರೆ ಈ ರೀತಿ ಅವನಿಗೆ ಇಟ್ಕೊಳ್ಳೋದು ಅಂದರೆ ತುಂಬ ಇಷ್ಟ. ಇನ್ನು ಅದಾದಮೇಲೆ ಒಗ್ಗರಣೆ ಕೊಡೋಣ ಅಂತ ಇಲ್ಲಿ ಒಗ್ಗರಣೆ ಕೂಡ ಕೊಟ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಬಿಟ್ಟು ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ ಇಷ್ಟನ್ನು ನೀಟಾಗಿ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ಮಡಿಕೆಯಲ್ಲಿ ಯಾಕೆ ಫ್ರೈ ಮಾಡ್ಕೊಬೇಕು ಅಂದರೆ ಒಂದೊಂದು ಸಲ ಈ ಜೀರಿಗೆ ಮತ್ತು ಸಾಸಿವೆ ಚಿಟಪಟ ಅಂತ ಸಿಡಿಯಲ್ಲ. ಅದರಿಂದ ನಾವು ಒಂದ್ಸಲ ಫ್ರೈ ಮಾಡ್ಕೊಂಡಾಗ ಚಿಟಪಟ ಅಂತ ಸಿಡಿಯುತ್ತೆ. ಮತ್ತು ಈರುಳ್ಳಿ ಮತ್ತು ಟೊಮೊಟೊ ಎರಡನ್ನೂ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಸ್ವಲ್ಪ ರುಚಿ ಆಗ್ತಾಗ ಮೆತ್ತಗಾಗುತ್ತೆ. ಅದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ನಾನು ಆಗಲೇ ರುಬ್ಬಿಟ್ಕೊಂಡಿದ್ದೆ ನೋಡಿ, ಆ ಖಾರನೂ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ಈಗ ಎಲ್ಲ ಮೂಲಂಗಿ ಕೂಡ ಬೆಂದಿತ್ತು, ಮೂಲಂಗಿ ಕೂಡ ಹಾಕ್ಕೊತಾ ಇದ್ದೀನಿ. ಬೇಳೆ ಕೂಡ ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನಿಮಗೆ ಈ ಒಂದು ಅದಕ್ಕೆ ಸಾಕು ಅಂತ ಅಂದರೆ ನೀವು ಚಪಾತಿಗಾದರೂ ತಿನ್ಬೋದು ಅಥವಾ ಅನ್ನಕ್ಕೂ ಕೂಡ ತಿನ್ಬೋದು. ಆದರೆ ನಾನು ಸ್ವಲ್ಪ ನಮ್ಮ ಮಾವನವ್ರಿಗೆ ಅಷ್ಟು ಗಟ್ಟಿ ಇಷ್ಟ ಆಗಲ್ಲ ಅಂತ ತೆಳುವಾಗೆ ಮಾಡ್ಕೊತೀನಿ. ಇನ್ನಿಲ್ಲಿ ಪಲ್ಯಕ್ಕೂ ಕೂಡ ಸ್ವಲ್ಪ ಸಾಸಿವೆ, ಜೀರಿಗೆ ಇಷ್ಟನ್ನು ನೀಟಾಗಿ ಈ ರೀತಿ ಫ್ರೈ ಮಾಡಿಕೊಂಡು ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ, ಕರಿಬೇವು, ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಸೊಪ್ಪು ಹಾಕ್ಕೊಬೇಕು. ಅಷ್ಟೇ ಸಿಂಪಲ್ಲಾಗಿ, ಯಾವುದೇ ರೀತಿ ನೀರಲ್ಲಿ ಹಾಕ್ಕೊತಲ್ಲ. ಕೊನೆಯಲ್ಲಿ ಇಲ್ಲಿ ಸಾಂಬಾರಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ತು ಅಂತ ಅಂದರೆ ಮೂಲಂಗಿ ಸಾರು ರೆಡಿ ಆಗುತ್ತೆ. ತುಂಬ ಅಂದರೆ ತುಂಬ ಟೇಸ್ಟಿ ಆಗಿರುತ್ತೆ. ಈ ರೀತಿ ಸಣ್ಣದಾಗಿ ಸೊಪ್ಪು ಕೂಡ ಹಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ಎಣ್ಣೆಲೆ ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು 10 ನಿಮಿಷ ಬೇಯಕ್ಕೆ ಬಿಡ್ತು ಅಂತ ಅಂದರೆ ಸೊಪ್ಪು ಪಲ್ಯನೂ ಕೂಡ ರೆಡಿ ಆಗುತ್ತೆ. ಇಲ್ಲ ಅನ್ನ ಕೂಡ ರೆಡಿಯಾಗಿತ್ತು. ಪಾಪುಗೆ ತಿನ್ನಿಸ್ಬಿಡೋಣ ಅಂತ ಅಂದ್ಬಿಟ್ಟು ಪಾಪುಗೆ ಹಾಕ್ಕೊಡ್ತಾ ಇದ್ದೀನಿ. ಅತ್ತೆ ತಿನ್ನಿಸ್ಬಿಡ್ತಾರೆ. ಫಸ್ಟ್ ಊಟ ಆಗಿದ್ದ ಕೂಡಲೇ ಅವನಿಗೆ ಬಿಸಿ ಬಿಸಿ ಊಟ ಮಾಡಿಸ್ಬಿಟ್ರೆ ಅವನು ತಿಂದು ಇನ್ನು ನೆಕ್ಸ್ಟ್ ಏನಿದೆ ಆಟ ಆಡ್ತಾನೆ. ಈಗ ಮಲಗೆದ್ದಿದ್ದಾನೆ ಅಲ್ವಾ, ಅಷ್ಟು ಆಟಾಡೋಕ್ಕೆ ಹೋಗಲ್ಲ. ಅದರಿಂದ ಒಂದು ಸ್ವಲ್ಪ ಹೊತ್ತು ನಮ್ಮ ಜೊತೆ ಎಲ್ಲ ಆಟ ಆಡ್ತಾ ಓಡಾಡ್ತಾ ಇರ್ತಾನೆ ನಾವು ಕೆಲಸ ಮುಗಿಸೋವರೆಗೂ. ಇನ್ನು ಸಾರು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಅಂತ ಅನಿಸುತ್ತೆ. ಅವ್ನಿಗೆ ಇಷ್ಟ ಆಗಿಬಿಡ್ತು ಅನಿಸುತ್ತೆ. ಖಾರನೂ ಮಾಡಿರಲಿಲ್ಲ, 2 ಸಲ ಹಾಕಿಸ್ಕೊಂಡು ತಿಂದ. ತುಂಬ ಚೆನ್ನಾಗಿತ್ತು ನೋಡಿ. ಈ ರೀತಿ ಊಟ ಮಾಡಿಸ್ಬಿಡ್ತಾರೆ ಅತ್ತೆಯವರು. ಅದಾದಮೇಲೆ ಇನ್ನು ನಾವು ಊಟ ಮಾಡೋಣ ಅಂತ ಅಂದ್ಕೊಂಡು ಚಪಾತಿ ಮಾಡೋಣ ಅಂತ ಅಂದ್ಕೊಂಡೆ. ಚಪಾತಿ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಹಿಟ್ಟೆಲ್ಲ ಕಲಸಿ. ಈಗ ನಾನು ಅದನ್ನು ಚಪಾತಿನ ಲಟ್ಟಿಸ್ಕೊಬೇಕು ಅಷ್ಟೇ. ಒಂದೇ ಸತಿಗೆ ಲಟ್ಟಿಸಿಟ್ಕೊತೀನಿ. ಅದಾದಮೇಲೆ ಬೇಯಿಸ್ಕೊತೀನಿ. ನನಗದೇನೋ ಅಲ್ಲಲ್ಲೇ ಲಟ್ಟಿಸಿ ಬೇಯಿಸಿ ಊಟಕ್ಕೆ ಕೊಟ್ಬಿಟ್ರೆ ಸರಿ. ಅದನ್ನು ಮತ್ತೆ ಎತ್ತಿಡೋದಾಗಲಿ ಮಾಡೋದಾಗಲಿ ಇಷ್ಟ ಆಗಲ್ಲ ಒಂದೊಂದು ಸಲ. ಈಗ ಮಾವನವರು ಈಗಲೇ ಸ್ವಲ್ಪ ಹೊತ್ತಾಗಲಿ, ಈಗಲೇ ಬೇಡ ಅಂತ ಅಂದಿದ್ರು. ಅದರಿಂದ ಎಲ್ಲ ಲಟ್ಟಿಸಿ ಎಲ್ಲ ಒಂದು ಕಡೆ ಇಟ್ಕೊಂಡು ಆಮೇಲೆ ಅವ್ರಿಗೆ ಎಲ್ಲರಿಗೂ ಊಟ ಹಾಕ್ಕೊಡ್ಬೇಕು. ಹಾಗೆ ನಾನು ಎಲ್ಲನೂ ಕ್ಲೀನ್ ಮಾಡ್ಕೊಬೇಕು. ನೈಟ್ ಆಗ್ತಾ ಬಂತಲ್ವ, ಇನ್ನು ಬೆಳಗ್ಗೆ ಮಕ್ಕಳು ಸ್ಕೂಲ್ಗೆಲ್ಲ ಇರುತ್ತೆ. ಇನ್ನು ನಾಳೆ ಸಂಡೇ ಆಗಿರೋದ್ರಿಂದ ಸ್ವಲ್ಪ ಟೈಮ್ ಮಲಗ್ಬೋದು. ಇನ್ನು ಮಕ್ಕಳು ಕೂಡ ಮಲಗ್ತಾರೆ. ಏನಕ್ಕೆ ಅಂದರೆ ಬೆಳಗಿನ ಜಾವ 5 ಗಂಟೆಗೆ ಎದ್ದೇಳೋದ್ರಿಂದ ಒಂದು ಹಾಫ್ ಆನ್ ಅವರ್ ಮಲಗಿರ್ತಾರೆ. ಅದರಿಂದ ಎಲ್ಲನೂ ರಾತ್ರಿಯೇ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಬೆಳಗ್ಗೆ ಎದ್ದಿದ್ದ ಕೂಡಲೇ ತಿಂಡಿ ಏನು ಮಾಡಬೇಕು ಅಂತ ಮೈಂಡಲ್ಲಿ ಬರುತ್ತೋ ಅದು ಮಾಡೋಕ್ಕೆ ಸರಿ ಹೋಗುತ್ತೆ. ಇನ್ನು ಹಸ್ಬೆಂಡ್ಗೂ ಕೂಡ ಡ್ಯೂಟಿ ಇದೆ.
ಅದರಿಂದ ಅವ್ರಿಗೇನು ಕೇಳ್ತಾರೆ ಅದನ್ನು ಫಟಾಫಟ್ ಅಂತ ಮಾಡಬೇಕು. ಇನ್ನು ಮಗಳಿಗೆ ಊಟ ಕೊಟ್ಬಿಡೋಣ ಭಾನುಗೆ ಅಂತ ಹಾಕ್ಕೊಡ್ತಾ ಇದ್ದೀನಿ. ಅವಳ್ದು ಫಸ್ಟ್ ಊಟ ಆಗಿಬಿಟ್ರೆ ಇನ್ನು ಎಲ್ಲರಿಗೂ ಊಟ ಕೊಡೋಕ್ಕೆ ಸರಿ. ಬಿಸಿ ಬಿಸಿ ಊಟ ಅವಳಿಗೆ ಫಸ್ಟ್ ಹಾಕ್ಕೊಟ್ಬಿಡ್ತೀನಿ. ನಿಜವಾಗ್ಲೂ ಊಟ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಈ ರೀತಿ ಊಟನ ಮನೇಲೇ ಮಾಡ್ಕೊಂಡು ತಿಂದ್ರಿ ಯಾವ ಊಟನೂ ಬೇಡ ಅಂತ ಅನ್ನಿಸ್ತಿತ್ತು. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇನ್ಯಾವ ಥರ ವೀಡಿಯೋಸ್ ಬೇಕು ಪ್ಲೀಸ್ ಸಪೋರ್ಟ್ ಮಾಡಿ. ಲೈಕ್ ಮಾಡೋದ್ರಿಂದ ಇನ್ನಷ್ಟು ವೀಡಿಯೋ ಶೇರ್ ಆಗುತ್ತೆ. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.